ಅಲೆಮಾರಿ ಕಾಲೋನಿಗಳಿಗೆ SC/ST ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಪಲ್ಲವಿ ಜಿ ಅಧ್ಯಕ್ಷರ ಭೇಟಿ. ಅಲೆಮಾರಿ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಗಮನಿಸಿದ ಶ್ರೀಮತಿ ಪಲ್ಲವಿ ಜಿ ಅಧ್ಯಕ್ಷರು. ಅಧಿಕಾರಿಗಳಿಗೆ ಚಳಿ ಬಿಡಿಸಿದ ಶ್ರೀಮತಿ ಪಲ್ಲವಿ ಜಿ ಅಧ್ಯಕ್ಷರು. ಅಲೆಮಾರಿ ಕಾಲೋನಿಗಳಿಗೆ ಚೊಳಿಯದ ಅಧಿಕಾರಿಗಳು ತದನಂತರ ಅಧ್ಯಕ್ಷರ ಆಗಮನ ಗಮನಿಸಿ ಅಲೆಮಾರಿ ಕಾಲೋನಿಗಳಿಗೆ ಆಗಮಿಸಿ ಅರ್ಧಂಬರ್ಧ ಸರ್ವೆ ಮಾಡಿ ಅಧ್ಯಕ್ಷರ ಮುಂದೆ ತತ್ತರಿಸಿದ ಅಧಿಕಾರಿಗಳು. ಬನ್ನಿ ಅಧ್ಯಕ್ಷರ ಜೊತೆ ಅಧಿಕಾರಿಗಳ ಸಂದರ್ಶನ ಹೇಗಿತ್ತು ಅನ್ನೋದು ನೀವು ಸೇರಿ ವೀಕ್ಷಿಸೋಣ. ಇದು ಕುಸೂರು ಗ್ರಾಮ ಪಂಚಾಯತ್ ನೃಪತುಂಗ ಕಾಲೋನಿ, ಹುಡುಗ ಜಂಗಮ್ ನಗರ. ಮಾಡಿಸ್ಬೇಕು ಸರ್. ಎಷ್ಟು ಬಿಟ್ ಮಾಡಿದ್ರು ಇವ್ರು ನಮ್ಮ ಮಾರುತಿ ಮೇಡಮ್, ಬುಡಗ ಜಗಮ್ಮ ರಾಜ್ಯ ಉಪಾಧ್ಯಕ್ಷರು. ನಮಸ್ಕಾರ. ಮಕ್ಕಳು ಎಲ್ಲ ಇಲ್ಲಿ ಒಂದು 10 ವರ್ಷ ನೆಲ್ಬಾಡ್ಗೆ ಕೊಡ್ತಾ ಇದ್ದೀರಾ? ಯಾರ್ದಮ್ಮ ಜಾಗ ಇತ್ತು? ನನ್ನ ಹೆಸರು ಪಂಡಿತ್. ಸಮಾಧಾನವಾಗಿರಿ, ಆಮೇಲೆ ಚರ್ಚೆ ಮಾಡೋಣ. ಆಯ್ತು. ನಿಮಗೆ ಇಲ್ಲಿ ಎಷ್ಟು ಜನ ಬೇರೆ ಸ್ಥಳದಲ್ಲಿ ಸುಮ್ಮನೆ ಟೆಂಟ್ ಹಾಕೊಂಡಿದ್ದೀರಿ? ಹೌದಾ? ಜಾಸ್ತಿ ಎಷ್ಟು 500 ಮೇಲೆ 500 ಜೋಪಡಿ ಮೇಲೆ ಜಾಗ ಇಲ್ದವ್ರು, ಜಾಗ ಇಲ್ದಿರೋರು, ತಗೊಂಡವ್ರು ಕಷ್ಟ ಬಿದ್ದು ತಗೊಂಡವ್ರು ತಗೊಂಡೋದು ಇದೆ, ತಗೊಳ್ದೇ ಇರೋರು ಇದ್ದಾರೆ. ಹೌದ್ರಿ.
ಅಧ್ಯಕ್ಷರೇ ಬನ್ನಿ ಈ ಕಡೆ. ಇದು ನಿಮ್ಮ ಹೆಸರು? ನಮ್ಮ ಹೆಸರು ಮರ್ಲಿಂಗಪ್ಪ ಮೇಡಮ್. ನನ್ನ ಹೆಸರು ಮರ್ಲಿಂಗಪ್ಪ ಮೇಡಮ್. ಯಾವ ಸಮುದಾಯದವರು? ನಾವು ಬುಡಗ ಜಂಗಮ ಸಮುದಾಯ. ನಿಮ್ಮ ಜೊತೆನೂ ಇಲ್ಲೇ ಇರೋದಾ? ನಿಮ್ಮ ಇಲ್ಲೇ ಅಲ್ಲಿ ಲಾಸ್ಟ್ ಇರೋದು. ಎಷ್ಟು ವರ್ಷದಿಂದ ಇದ್ದೀರಾ? ಇಲ್ಲಿ 15 ವರ್ಷ ಆಯ್ತು ಮೇಡಮ್. ನಾವು ಪೈಲೆ ಅಲ್ಲಿ ರಾಜಾಪುರಲ್ಲಿ ಇದ್ವಿ ಮೇಡಮ್. ಅಲ್ಲಿಂದ ತಾತ್ಪತ್ಯದಲ್ಲಿ ಬೇರೆ ಶಿವಶರಣಪ್ಪ ಸಾವುಕಾರ ಅಂತ ಜಾಗದಲ್ಲಿ ಇದ್ದೆವು. ಅಲ್ಲಿಂದ ತೆಗೆದಾಗ ಇಲ್ಲಿ ಬಂದೆವು. ಕೆಲವೊಂದು ಮಂದಿ ಪ್ಲಾಟ್ ತೊಗೊಂಡಿರು ಮೇಡಮ್, ಕೆಲವೊಂದು ಮಂದಿ ತೊಗೊಂಡಿಲ್ಲ. ಯಾರು ಐಸದಿಂದ ತೊಗೊಂಡಾರ ಜಮಾ ಮಾಡಿ ಪೈಲೆ. ಎಷ್ಟು ಮಂದಿ ತಗೊಂಡಿದ್ದಾರೆ? ಲಿಸ್ಟ್ ಮಾಡಿ ಮೇಡಮ್. ಲಿಸ್ಟ್ ಇದೆ ನಿಮ್ಮ ಹತ್ರ? ಇದೆ ಓಕೆ. ನೀವೆಲ್ಲ ಬುಡಗ ಜಂಗಮ? ಬುಡಗ ಜಂಗಮ. ಬೇರೆ ಯಾರು ಇಲ್ಲ? ಯಾರಿಲ್ಲ 20 ವರ್ಷದಿಂದ ಇದ್ದೀರಾ? ಬನ್ನಿ ನೋಡೋಣ. ಇದ್ದವ್ರಿಗೆ ಮಾತ್ರ ಕೊಡ್ತಾರೆ, ಇಲ್ಲದವ್ರು ಕೊಡಂಗಿಲ್ಲ. ಇಲ್ಲ ಮೇಡಮ್, ಅದೇ ಡಿಲಿವರ್ ಆಗಿರ್ಬೋದು ಹಾಕ್ಕೊಳ್ಳೋದು ಮೇಡಮ್. ಅದು ಮೊದಲ ಮನೆಯಲ್ಲಿ ಎಷ್ಟು ಕ್ಯಾನ್ ಅದು ಇಲ್ಲ ಅವರೇ ಮೀಟ್ ತಗೋರಿ ನೀವು ಆದಷ್ಟು ಬೇಗ. ಅವ್ರಿಗೆ ಮೀಟರ್ ಕೊಡಿಸ್ಬಿಡ್ರಿ. ಜಸ್ಕ ಅವ್ರು ಸರಿನೇ ಹೇಳಿದ್ದೀನಿ. ಅವ್ರು ಟಿ ಪಿ ಹಾಕೋಕಿ ಜಸ್ಕ ಕಾಪಿ ಹಾಕಿ ಬಂದಾರ. ನಮ್ದೇನು ಸಮಸ್ಯೆ ಅದೇ ಇದೆ. ಮಾಡಿದ್ದೀರಿ? ಯಾಕೆ ಬಂದಿಲ್ಲ ಅವರು? ಯಾಕೆ ಬಂದಿಲ್ಲ? ಫೋನ್ ತಗೊಳ್ಳಿ. ಬರ್ಲಿಕ್ಕೆ ನಮ್ಮ ಕರ್ನಾಟಕ ಅಲೆಮಾರಿ ಪರಿಶಿಷ್ಟ ಜಾತಿ ಅರೆ ಅಲೆಮಾರಿ ಸಮುದಾಯದಿಂದ ನಿಗಮದ ಅಧ್ಯಕ್ಷರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕಾಲೋನಿಯ ಹಿರಿಯರಾದಂಥ ನಮ್ಮ ಮರ್ಲಿಂಗಪ್ಪ ಅವರು ಹಾಗೂ ಮಾಂತೇಶ್ ಅವರು, ಯಲ್ಲಪ್ಪ ಅವರು ಮುಖಂಡರು ಬಂದು ಅವರಿಗೆ ಸನ್ಮಾನ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಅದೇ ರೀತಿ ನಮ್ಮ ಬುಡಗ ಜಂಗಮ ಕಾಲೋನಿಗೆ, ಗುಲ್ಬರ್ಗ ಜಿಲ್ಲೆ ಬುಡಗ ಜಂಗಮ ಕಾಲೋನಿಗೆ ನಮ್ಮ ಆನಂದ್ ಸರ್ ಅವರು ಸ್ಪೆಷಲ್ ಆಫೀಸರ್, ನಿಗಮದ ಕಾರ್ಯದರ್ಶಿಗಳು ಅವರು ಸಹ ಬಂದಿದ್ದಾರೆ. ತುಂಬ ಹೃದಯ ಸ್ವಾಗತ. ಈಗ ನಮ್ಮೆಲ್ಲ ಜಿಲ್ಲಾ ಆಡಳಿತ ಅಧಿಕಾರಿಗಳು ಸಹ ಬಂದಿದ್ದಾರೆ. ಅವರಿಗೆ ಸಹ ನಮ್ಮ ಕಾಲೋನಿ ಪರವಾಗಿ, ನಮ್ಮ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಗ್ರಾಮ ಪಂಚಾಯತಿ ಸಹ ವೇದಿಕೆ ಮೇಲೆ ಬರಬೇಕಂತೇಳಿ ವಿನಂತಿಸ್ಕೊಳ್ತೇವೆ. ಮರ್ಲಿಂಗಪ್ಪ ಅವರು ಈ ಕಾಲೋನಿಯ ಮುಖಂಡರು. ಬ್ರದರ್ ಸ್ವಲ್ಪ ಸೈಡಿಗೆ ಬರ್ರಿ ಮಾಂತೇಶ್, ಬರ್ರಿ. ಮಾನ್ಯ ಶ್ರೀ ಪಲ್ಲವಿ ಜಿ ಅಧ್ಯಕ್ಷರು, ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಬೆಂಗಳೂರು. ವಿಷಯ: ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಅರೆ ಅಲೆಮಾರಿ ಬುಡಗ ಜಂಗಮ ಕಾಲೋನಿ ಕುಸ್ನೂರು ಗ್ರಾಮ ಪಂಚಾಯಿತಿ ಹಾಗೂ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಅಲೆಮಾರಿ ಕಾಲೋನಿಗೆ ಮೂಲಭೂತ ಸೌಕರ್ಯಗಳ ಒದಗಿಸಿಕೊಡುವಂತೆ ಮನವಿ. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ಕಾಲೋನಿಯಲ್ಲಿ ಹಲವಾರು ಸಮಸ್ಯೆಗಳಿಂದ ಕೂಡಿದೆ. ಅದರಲ್ಲಿ ಮೊದಲನೆಯವು ಕೆಳಗಿನಂತಿವೆ. ಒಂದನೇದು ಸಿಸಿ ರಸ್ತೆ, ಡ್ರೈನೇಜ್. ಮೂರನೇದು ಪ್ರತಿ ಮನೆಗೆ ಕುಡಿಯುವ ನೀರಿನ ನಲ್ಲಿ ಹಾಗೂ ನಾಲ್ಕನೇದು ಬುಡಗ ಜಂಗಮ ಕಲ್ಯಾಣ ಮಂಟಪ. ಐದನೇದು SCP STP ಅನುದಾನದಡಿ ಕಂಬಗಳು ಮತ್ತು ಸರ್ವಿಸ್ ವೈರ್ ಎಸ್ಟಿಮೇಟ್ ಆಗಿ ಮಂಜೂರಾತಿ ಆಗಿರುತ್ತದೆ. ಈ ಕಾಲೋನಿಯಲ್ಲಿ
500 ಕುಟುಂಬಗಳಿರುವ ಕಾರಣ ಕಸವು ಎಲ್ಲೆಂದರಲ್ಲೇ ಬಿಸಾಡುತ್ತಿದ್ದಾರೆ. ಅದರಿಂದ ಕಸದ ಸಮಸ್ಯೆ ಬೇಗನೆ ಬಗೆಹರಿಸುವಂತೆ ನಾವು ತಮ್ಮಲ್ಲಿ ಮನವಿ ಮಾಡುತ್ತಿದ್ದೇವೆ. ಯಾಕಂತಂದರೆ ಇಲ್ಲಿ 6ನೇದು ತುರ್ತಾಗಿ 2 ಹ್ಯಾಂಡ್ ಪಂಪ್ ಬೋರ್ವೆಲ್ ಹಾಕಬೇಕು ಮತ್ತು ಇಲ್ಲಿ ಸುಮಾರು ಕುಟುಂಬಗಳು ಇರುವುದರಿಂದ ರಾಷನ್ ಕಾರ್ಡ್ ಬೇರೆ ಕಡೆ ಹೋಗಿ ರಾಷನ್ ತರುವುದರಿಂದ ಬಹಳಷ್ಟು ಸಮಸ್ಯೆ ಆಗಿದೆ ಇವರಿಗೆ. ಅದಕ್ಕಾಗಿ ನ್ಯಾಯಬೆಲೆ ಅಂಗಡಿ ಇಲ್ಲಿ ತೆರೆಯಬೇಕು ಎಂದು ನಮ್ಮ ಮನವಿದೆ. ಮತ್ತು ಹಲವಾರು ಸಮಸ್ಯೆಗಳು ಇಲ್ಲಿ ಇರುವುದರಿಂದ ಈ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂತೆ ತಮ್ಮಲ್ಲಿ ನಾವು ಮನವಿ ಮಾಡುತ್ತೇವೆ. ಯಾಕಂತಂದರೆ ಇಲ್ಲಿ ಸುಮಾರು ವರ್ಷಗಳಿಂದ ಈ ಗುಡಿಸಲಲ್ಲಿ ವಾಸ ಮಾಡುತ್ತಿದ್ದಾರೆ ನಮ್ಮ ಜನ. ಇವರಿಗೆ ಸುಮಾರು ಮನೆಗಳು ಸಮಸ್ಯೆ ಇದೆ. ಮನೆಗಳು ಕೂಡಲೇ ನಮ್ಮ ಅಲೆಮಾರಿ ಅಧ್ಯಕ್ಷರು ಬಂದಿದ್ದಾರೆ, ಅವ್ರ ಗಮನಕ್ಕೆ ತರ್ತಾ ಇದ್ದೀವಿ. ಅವರು ಕೂಡಲೇ ಒಂದು ವಿಶೇಷ ಪ್ಯಾಕೇಜ್ ಮಾಡಿ ಅವರು ಮನೆಗಳನ್ನು ಮಂಜೂರು ಮಾಡುವಂತೆ ನಾವು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಯಾಕಂದರೆ ಮುಖ್ಯವಾಗಿ ಇವರಿಗೆ ಇಲ್ಲಿ ಭಾಳ ದೂರ ಇರೋದ್ರಿಂದ ರಾಷನ್ ತರೋದಕ್ಕೆ ಭಾಳಷ್ಟು ಕಷ್ಟ ಆಗ್ತಾಯಿದೆ. ಅದಕ್ಕಾಗಿ ಆ ನ್ಯಾಯಬೆಲೆ ಅಂಗಡಿ ಇಲ್ಲೇ ತೆರೆಯಬೇಕು. ಮತ್ತು ಇನ್ನು ಈ ಮಧ್ಯದಲ್ಲಿ ಇರುವಂಥ ರೋಡ್ಗಳು ಕನೆಕ್ಟಿವಿಟಿ ರೋಡ್ಗಳಲ್ಲಿ ಈಗ ಈ CC ರೋಡ್ ಆಗಬೇಕು. ಯಾಕಂತಂದರೆ ನಾವು ಹಲವಾರು ಎಲೆಕ್ಷನಲ್ಲೂ ನಾವು ಭಾಳಷ್ಟು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ದೀವಿ. ಬಡವರ ಪರ ಸರ್ಕಾರ ಅಂತ ಹೇಳ್ಬಿಟ್ಟು ಕೆಲಸ ಮಾಡಿದ್ದೀವಿ. ಅದಕ್ಕಾಗಿ ತಾವು ಕಾಂಗ್ರೆಸ್ ಒಂದು ಪಕ್ಷದಿಂದನೇ ಅಧ್ಯಕ್ಷರಾಗಿದ್ದೀರಿ. ಅದಕ್ಕಾಗಿ ತಾವು ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ CC ರಸ್ತೆ, ಡ್ರೈನೇಜ್ ಮತ್ತು ವಿದ್ಯುತ್ ಕಂಬ ಮತ್ತು ದಾರಿ ದೀಪ ಇವೆಲ್ಲವನ್ನು ಬಗೆಹರಿಸಿಕೊಡುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಆದ ಕಾರಣ ತಾವು ನಮ್ಮ ಜನಾಂಗದ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಿರು ಎಂದು ತಮ್ಮಲ್ಲಿ ಆತ್ಮವಿಶ್ವಾಸದಿಂದ ನಾವು ತುಂಬ ಹೃದಯದಿಂದ ತಮ್ಮಲ್ಲಿ ವಿನಂತಿಸಿಕೊಂಡು ತಮಗೆ ಈ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಏನು ಬುಡುಗ ಜಂಗಮ ಕಾಲನಿಯ ಸಮಸ್ಯೆಗಳ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ಸುಮಾರು ವರ್ಷಗಳಿಂದ ಮರಲಿಂಗವರಾಗಲಿ, ಯಲ್ಲಪ್ಪವರಾಗಲಿ, ಕುಸುನಪ್ಪವರಾಗಲಿ ಸುಮಾರು ಜನ ನಮ್ಮ ಎಲ್ಲ ತಾಯಂದಿರು ಇವರು ಈಗಾಗಲೇ ತಮ್ಮ ಹಿಂದಿನಿಂದ ಬಂದಿರತಕ್ಕಂಥ ಹಿಸ್ಟ್ರಿ ನಡೆದರು. ಇಲ್ಲಿಗೆ ಬಂದು ಸುಮಾರು 15 ವರ್ಷಗಳಾಯ್ತು ಮೇಡಮ್. ಮೊದಲಿಂದನೂ ನಾವು ಸ್ಲಮ್ನಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಇವರು ಸಹಿತ ಒಂದು ರಾಜಾಪುರ ಅಂತಕ್ಕಂಥ ಒಂದು ಸ್ಲಮ್ನಲ್ಲಿ ಇವರೆಲ್ಲರೂ ವಾಸವಾಗಿದ್ದರು. ಮೇಡಮ್, ನಾನು ದಲಿತ ಸಮುದಾಯದಿಂದ ನಾವು ಸ್ಲಮ್ ಜನಾಂದೋಲನ ಕರ್ನಾಟಕ ಅಂತ ತಿಳ್ಕೊಂಡು ನಗರದಲ್ಲಿರ್ತಕ್ಕಂಥ ಅಲೆಮಾರಿ ಮತ್ತು ಎಲ್ಲ ಸ್ಲಮ್ಗಳಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಸಂಘಟನೆ. ಅದ್ರ ಜೊತೆಗೆ ದೇವದಾಸಿ ಮಹಿಳೆಯರಾಗಿರ್ಬೋದು, ಶಾಲೆ ಬಿಟ್ಟಂಥ ಮಕ್ಕಳನ್ನು ನಾವು ಇದರೊಳಗೆ ಕೆಲಸ ಮಾಡ್ತಾ ಇದ್ದೀವಿ. ತಮಗೆ ಯಾಕೆ ಈ ನಾ ಗಮನಕ್ಕೆ ತರ್ತಾ ಇದ್ದೀನಿ ಅಂತಂದರೆ, ಸುಮಾರು ವರ್ಷಗಳಿಂದ ಕಳೆದ 2-3 ವರ್ಷಗಳಿಂದ ಮಾನ್ಯ ಆಯುಕ್ತರು ಸಹಿತ ಇಲ್ಲಿಗೆ ಬಂದಿದ್ದರು, JD ಅವರು ಸಹಿತ ಇಲ್ಲಿಗೆ ಬಂದಿದ್ದರು, ಶಾಸಕರು ಸಹಿತ ಇಲ್ಲಿಗೆ ವಿಸಿಟ್ ಮಾಡಿದರು. ತಮಗೆ ಈ ಮನವಿ ಪತ್ರವನ್ನು ಕೊಡ್ತಾ ಇದ್ದೀನಿ. ಕಾನೂನು ಸೇವೆಗಳಿಂದ ಪ್ರಾಧಿಕಾರದಿಂದ ಇಲ್ಲಿಗೆ ಬಂದಿರತಕ್ಕಂಥದ್ದು ಇದೆ ಮೇಡಮ್. ಹಾಗಾಗಿ ನಾವು ಈಗ 65-70 ಕುಟುಂಬಗಳು ಸ್ಥಳೀಯ ಅವ್ರದೇ ಆಗಿರ್ತಕ್ಕಂಥ ಮಾಲೀಕತ್ವದಲ್ಲಿ ಜಾಗ ಇವೆ ಮೇಡಮ್. ಇಲ್ಲಿ ರಿಜಿಸ್ಟ್ರೇಷನ್ ಮೇಡಮ್ 70 ಕುಟುಂಬಗಳಿವೆ ಮೇಡಮ್. ಇನ್ನು ಉಳಿದಿರ್ತಕ್ಕಂಥವ್ರು ಗುಡಿಸಲುಗಳು ಅವ್ರವ್ರ ರಿಲೇಷನ್ದಲ್ಲಿ ಅವ್ರವ್ರ ಸಂಬಂಧಿಕರ ಜಾಗದಲ್ಲಿ ನೀವು ಗುಡಿಸಲು ಹಾಕೊಂಡಿರ್ತಕ್ಕಂಥವ್ರು ಅಂಥವ್ರು ಸುಮಾರು 250ಕ್ಕೂ ಹೆಚ್ಚು ಕುಟುಂಬಗಳಿವೆ ಮೇಡಮ್. ಇದು ಒಂದೇ ಸ್ಥಳದಲ್ಲಿ. ಹಾಗಾಗಿ ಇದಕ್ಕಿಂತ ಮುಂಚೆನೇ ನಾವು ಮಾನ್ಯ JD ಮೇಡಮ್ ಅವ್ರನ್ನೂ ಇಲ್ಲಿಗೆ ವಿಸಿಟ್ ಮಾಡಿದರು, ಕಾನೂನು ಸೇವೆ ಪ್ರಾಧಿಕಾರದವ್ರನ್ನೂ ಇಲ್ಲಿಗೆ ವಿಸಿಟ್ ಮಾಡಿದರು. ಮತ್ತು ಅದು ಅವ್ರು ಬಂದಾದ ನಂತರನೇ ಇಲ್ಲಿ ಮಕ್ಕಳಿಗೆ ಅಂಗನವಾಡಿ ಕೇಂದ್ರ ಇದ್ದಿದ್ದಾರೆ, ಅಂಗನವಾಡಿ ಕೇಂದ್ರನೂ ಸಹಿತ ಅವ್ರು ಓಪನ್ ಮಾಡಿರ್ತಕ್ಕಂಥದ್ದು ಇದೆ ಮೇಡಮ್. ಈಗಾಗಲೇ ಅಂಗನವಾಡಿ ಕೇಂದ್ರ ಇಲ್ಲಿ ನಡೀತಾ ಇದೆ. ಅವ್ರು ಬಂದಾದ ನಂತರ ಇಲ್ಲಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮಕ್ಕೆ ಒಂದು ಲೆಟರ್ನ ಬರೆದಿದ್ರು ಮೇಡಮ್. ಮೇಡಮ್ ಅವರು ತಮಗೊಂದು ಕಾಪಿನೂ ಕೊಟ್ಟಿದ್ದೀನಿ ರೀ ಮೇಡಮ್. ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ದಾಖಲಾತಿಗಳು ಕೊಟ್ಟುದ್ರ ಸಹಿತ 2023ರಿಂದ ಇಲ್ಲಿ ತನಕ ಏನು 70 ಕುಟುಂಬಗಳಿದ್ದು ಅವ್ರಿಗೆ ವಸತಿ ಕಲ್ಪಿಸ್ಕೊಡ್ಬೇಕು ಅಂತ ತಿಳ್ಕೊಂಡು ಪ್ರಮುಖವಾದಂಥ ಬೇಡಿಕೆ ಇತ್ತು ಮೇಡಮ್. ಇಲ್ಲೆಲ್ಲ ಸ್ಥಳೀಯರು ಹೋರಾಟ ಮಾಡಿ ಏನು
ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸ್ವಲ್ಪ ಅಪ್ಲಿಕೇಶನ್ ಹಾಕ್ಸಿದ್ರೆ ಮೇಡಮ್ ಸಂಪೂರ್ಣ ಆ ಟೈಮಿಗೆ ನಾವು ಆನ್ಲೈನ್ ಹಾಕಿದಿಲ್ಲ ಮೇಡಮ್. ಎಲ್ಲ ದಾಖಲಾತಿಗಳು ತಂದು ಕೊಡು ಅಂದ್ರೆ ಮೇಡಮ್ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ದಾಖಲಾತಿಗಳು 2023 ದಾಖಲಾತಿ ಇದೆಯಲ್ಲ ಬಡ್ಡಿ ದಾಖಲಾತಿ ಯಾರು ಮೇಡಮ್ ಹಾಕಿದ್ರು ಮೇಡಮ್? ಹಾಂ ಇದೆ ಮೇಡಮ್, ಇದೆ ಸರ್. ಬಂದಿದ್ರ ಸುಮಾರು ಇಲ್ಲಿ ಅಂತಂದ್ರೆ 6-7 ತಿಂಗಳಿಂದ ಇದೆ ಇದು ರೋಡ್ ನಮ್ಮಿಂದನೇ ಏನ್ ಮಾಹಿತಿ ಇಲ್ಲಿ ಅಂತಂದ್ರೆ ಎಷ್ಟು ಕುಟುಂಬಗಳದ್ದು ಇದು ಇದೆ, ಮನೆಗಳದ್ದು ಎಷ್ಟು ಕುಟುಂಬಗಳದ್ದು ನಿವೇಶನ ಇದೆ ಎಷ್ಟು ಇಲ್ಲ ಅಂತಕ್ಕಂಥ ಮಾಹಿತಿ ಟೋಟಲ್ 120 ಕುಟುಂಬಗಳದ್ದು ಮಾಹಿತಿ ಮೇಡಮ್ ಇದು ರೀಸೆಂಟಾಗಿ 2 ದಿನ ಹಿಂದ್ಗಡೆ ಬಂದು ಸರ್ವೆ ಮಾಡೋದು ಮೇಡಮ್. ಮುಂಚೆನೇ ಇದೆ ಮೇಡಮ್. ನಿವೇಶನ ರೈತರು 65 ಅಂತ ಕೊಟ್ಟಿದ್ದೀವಿ. ವಸತಿ ರೈತರು ಸರ್ ಗಪ್ಪಣ್ಣ ಜರ ಮಾತಾಡೋದೇನು ಏನಪ್ಪ ನಿವೇಶನ ರೈತರು 65 ಅಂತ ಕೊಟ್ಟಿದ್ದಾರೆ. ನಿವೇಶನ ರೈತರು ಅಲ್ಲ ಮೇಡಮ್. ವಸತಿ ರೈತರು ನಿವೇಶನ ಇದ್ದು ವಸತಿ ಇದೆ ಅಂತಕ್ಕಂಥವ್ರು 120 ಕುಟುಂಬ ಅಂತ ಕೊಟ್ಟಿದ್ದಾರೆ. ಸರಿ ಇದೆಯಾ ಮೇಡಮ್? ಇವರು ರೀಸೆಂಟಾಗಿ 2 ದಿನ ಮುಂಚೆ ಸರ್ವೆ ಮಾಡೋದು ಮೇಡಮ್. ನೀವು ಬರ್ತಾ ಇದ್ದೀರಾ? ಇಲ್ಲ ಮೇಡಮ್, ಇನ್ನೊಂದು ಸರ್ವೆ ಮಾಡೋದು ಇಲ್ಲೇ ಇದ್ದಾರೆ ಮೇಡಮ್. ನೀವು ಕೇಳಿದ್ರೆ ಮೇಡಮ್ ನೀವು ಇದೆ. ಆಯ್ತಪ್ಪ, ಕೇಳಕ್ಕೆ ಬಂದಿದ್ದೀನಿ, ಸಮಾಧಾನವಾಗಿ ಹೇಳಿ. ಇವ್ರು ಕೊಟ್ಟಿರೋ ಮಾಹಿತಿ ಕರೆಕ್ಟ್ ಆಗಿದೆಯಾ? ಇಲ್ಲ ಮೇಡಮ್, ಇದು ತಪ್ಪಿದೆ ಮೇಡಮ್. ಎಷ್ಟಿದೆ ಅಂತ ಹೇಳಿ. ಮೇಡಮ್ ಯಾರು ಸ್ವಂತ ಜಾಗ ಇದೆ ಮೇಡಮ್, ಇಲ್ಲಿ 70 ಕುಟುಂಬಗಳು ಸ್ವಂತ ಜಾಗ ಇದೆ ಮೇಡಮ್. ಆಲ್ರೆಡಿ ಪಂಚಾಯತ್ದಲ್ಲಿ ಈಗೇನು ತಮಗೆ ಹೇಳಿದ್ರೆ ಪಿ ಡಿ ಹೋದಾರೆ ಮೇಡಮ್. ಇದ್ರ ಸಂಬಂಧಪಟ್ಟಂಥ ದಾಖಲೆಗಳು JD ಅವರಿಗೆ 2023 ಸಬ್ಮಿಟ್ ಮಾಡಿದ್ರು ಮೇಡಮ್. ಅವರು ವಿಸಿಟ್ ಮಾಡಿದ್ರು. ಅವ್ರ ನಂತರ ಇವ್ರು ರೀಸೆಂಟಾಗಿ ಬಂದಿದ್ರು ಮೇಡಮ್. ನನಗೆ ಅವ್ರು ಬಂದಿದ್ರು, ಇವ್ರು ಬಂದಿದ್ರು, ಏನಾಯ್ತು ಏನಾಗಿಲ್ಲ ಅನ್ಬೇಡ. ನನಗೆ ಅಂಕಿ ಅಂಶ ಬೇಕು. ಇಲ್ಲಿ ಎಷ್ಟು ಜನಕ್ಕೆ ನಿವೇಶನ ಇದೆ ನೀವು ಕೊಡ್ಬೇಕು ಅದನ್ನ. ಅವ್ರು ನೀವು ಡಬ್ಬ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ ಜವಾಬ್ದಾರಿ ಅದು. ನನಗೆ ಕೊಡ್ರಿ ಈಗ. ಇಲ್ಲಿ ಬಿಟ್ಟರೆ ನನಗೀಗ ಆಫೀಸ್ಗೆ ಕೂಡ ಏನ್ ಮಾಡ್ತೀರಾ? ನಾನು ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ಲಿ ಇಲ್ಲಿ ಬಂದು ಅವ್ರನ್ನ ಕೇಳೋಣ ಮಾಹಿತಿ ಸರಿಯಲ್ಲ. ನಿಮ್ ಜವಾಬ್ದಾರಿ ಅಲ್ಲ. ಮೊದಲನೇ ಕೊಟ್ಟಿದ್ವಿ ಅಲ್ಲ ಅಜೆಂಡಾ ನಾವು ನಿಮ್ಗೆ ಯಾವ್ಯಾವ ಪ್ಲೇಸ್ ಶೂಟ್ ಮಾಡ್ತೀವಿ, ಅಲ್ಲಿ ಏನೇನು ಮಾಹಿತಿ ಬೇಕು ಅಂತ ಅಜೆಂಡಾ ಕಳಿಸ್ತೀವಿ ಅಲ್ವಾ? ಸ್ವಲ್ಪ ನಿಮ್ಮವ್ರಿಗೆಲ್ಲ ಸಮಾಧಾನವಾಗಿ ಕುತ್ಕೊಳ್ಳೋದು ಕೇಳಿ. ನೇರವಾಗಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಎಷ್ಟು ಕುಟುಂಬಕ್ಕೆ ನಿವೇಶನ ಇದೆ, ಎಷ್ಟು ಕುಟುಂಬಕ್ಕೆ ನಿವೇಶನ ಇಲ್ಲ, ನಿವೇಶನ ಇದ್ದು ಎಷ್ಟು ಕುಟುಂಬಕ್ಕೆ ವಸತಿ ಇಲ್ಲ ಅನ್ನೋ ಮಾಹಿತಿ ನಾನು ಕೇಳ್ತಿದ್ದೀನಿ. ಅವ್ರು ಬಂದಿದ್ರು ಇವ್ರು ಬಂದಿದ್ರು ಮೇಡಮ್, ನಾವು ಸರ್ವೆ ನಾವು ಪಟ್ಟಿ ಮಾಡೋದು ಯಾರಿಗೆ ನಿವೇಶನ ಇದೆ ಅಂತ ಅನ್ನೋದು ಮೇಡಮ್. 70 ಕುಟುಂಬಗಳಿಗೆ ಸ್ವಂತ ಜಾಗ ಹೊಂದಿದ್ದಾರೆ ಮೇಡಮ್. ಅವ್ರಿಗೆ ಮನೆ ಇಲ್ಲ ಮೇಡಮ್, ಯಾವುದೇ ಥರದ್ದು ವ್ಯವಸ್ಥೆನೇ. ತಾವೆಲ್ಲ ಈಗ ಸುತ್ತಾಡಿ ಬಂದ್ರಲ್ಲ ಮೇಡಮ್, ಅಲ್ಲಿ ಆ ಕಡೆನೇ ಬರೋದು ಅವ್ರದ್ದು. ಇನ್ನು ಉಳಿದಿರ್ತಕ್ಕಂಥವು ಏನೋ 250ಕ್ಕೂ ಹೆಚ್ಚು ಕುಟುಂಬಗಳು ಮೇಡಮ್. ಯಾವುದೇ ಥರದ ಅವ್ರಿಗೆ ಸ್ವಂತ ಜಾಗನೂ ಇಲ್ಲ ಅಥವಾ ನಿವೇಶನ ಯಾವುದೂ ಇಲ್ಲ ಮೇಡಮ್. ಅವ್ರಿಗೆ ಅಂದ್ರೆ ಕುಡಿಸು ಇಲ್ಲಿ ಮೇಡಮ್ ಟೋಟಲ್ ಒಂದು 300 ಕುಡಿಸುಗಳಿವೆ ಮೇಡಮ್. ಪ್ರಭಾವತಿ ಪೆನ್ ಕೊಡ್ರಿ. ಎಷ್ಟಪ್ಪ? 300 ರೂಪಾಯಿ ಹೆಚ್ಚು ಕುಟುಂಬಗಳಿವೆ ಮೇಡಮ್ ಈಗ ಸದ್ಯ. ಟೋಟಲ್ ಇಲ್ಲ ಎಷ್ಟು? ಹಾಂ ಮೇಡಮ್, 300 ಕುಟುಂಬಗಳಿವೆ ಮೇಡಮ್. 300 ಕುಟುಂಬದಲ್ಲಿ ನಿವೇಶನ ಇರೋದು ಎಷ್ಟು? ನಿವೇಶನ ಇರುವ ಮೇಡಮ್ ಇಲ್ಲಿ ಒಂದು 65 ಕುಟುಂಬಗಳಿವೆ ಮೇಡಮ್. ವಸತಿ ಕಲ್ಪಿಸ್ಕೊಡ್ಬೇಕು ಮೇಡಮ್ ಅವ್ರಿಗೆ. ನಿವೇಶನ ವಸತಿ ಎರಡು ಉಳಿದವ್ರು ಅವರೇ ಮೇಡಮ್. ಈಗ 65 ಕುಟುಂಬದೊಳಗೆ ನೀವು ಮೈನಸ್ ಮಾಡೋದು ಮೇಡಮ್. ಉಳಿದವ್ರು ಅವರೇ. ನಿಮ್ಮ ಹತ್ರ ಮಾಹಿತಿ ಇದು ಪಟ್ಟಿ ಇಲ್ವಾ? ಕೊಡಿ, ಎಲ್ಲಿದೆ? ನಿಮ್ಮ ಪ್ರಕಾರ 65 ಜನಕ್ಕೆ ನಿವೇಶನ ಇದೆ. 65 ನಿಮ್ಮ ಪ್ರಕಾರ 65 ಜನಕ್ಕೆ ನಿವೇಶನ ಇದೆ. 120 ಜನಕ್ಕೆ ವಸತಿ ಇದೆ, ವಸತಿ ಇಲ್ಲ. ಬಟ್ ಇವ್ರು ಹೇಳೋ ಪ್ರಕಾರ 300 ಕುಟುಂಬ ಇದೆ. 300 ಕುಟುಂಬದಲ್ಲಿ 120 ಜನಕ್ಕೆ ನಿವೇಶನನೂ ಇಲ್ಲ, ವಸತಿನೂ ಇಲ್ಲ. 130 ಜನಕ್ಕೆ ವಸತಿ ನಿವೇಶನ ಇದೆ ಅಂತ ಹೇಳ್ತಾ ಇದ್ದಾರೆ. ನೀವು ಯಾರು ಎಲ್ಲೋ ಪಟ್ಟಿ ತಗೊಂಡ್ರಿ? ನೀವೆಲ್ಲ ನಮ್ಮ ಹತ್ರ ನೋಡಿ ಮೇಡಮ್, ಅದು ಲೆಕ್ಕ ಏನಾಯ್ತದೆ ಫಸ್ಟ್ ನಮಗೆ ಗೊತ್ತಾಗಿಲ್ಲ ಮೇಡಮ್. ಅವ್ರು ಫಸ್ಟ್ ಹೇಳಿದ್ಮೇಲೆ ಹಿಂದಗಡೆಗೆಲ್ಲ ಲೆಕ್ಕ ಮಾಡಿದ್ವಿ ಮೇಡಮ್. ಡಿಸ್ಕಸ್ ಮಾಡಿದ್ವಾ ನೀವು? ಮನೆ ಮನೆಗೂ ಟೆಂಟಿಗೆ
ಹೋಗಿ ಪರಿಶೀಲನೆ ಮಾಡಿದ್ರ? ಮಾಡಿಲ್ಲ ಮೇಡಮ್, ಪರಿಶೀಲನೆ ಮಾಡಿಲ್ಲ. ನೀವು ಇದ್ದಿದ್ದ ಹಾಗೆ ನೇರವಾಗಿ ಹೇಳ್ಬೇಕು ನೀವು. ಪರಿಶೀಲನೆ ಮಾಡಿದ್ರೆ ಮನೆ ಮನೆಗೆ ಹೋಗಿ ಕೇಳಿದ್ರ ಅಂತ ಕೇಳ್ತಾ ಇರ್ತೀವಿ. ಅಧ್ಯಕ್ಷಕ್ಕೆ ಬರ್ಕೊಂಡ್ಬಿಟ್ರೆ ಅದು ಕರೆಕ್ಟ್ ಮಾಹಿತಿ. ನಿಮ್ ಕೆಲಸ ಏನು? ಮನೆ ಮನೆಗೂ ಹೋಗ್ಬಿಟ್ಟು ಆ ಮನೆಗಿರ್ತಕ್ಕಂಥ ಸದಸ್ಯರ ಹತ್ರ ನೀವು ಮಾಹಿತಿ ತಗೋಬೇಕಲ್ವಾ? ಯಾರು ಒಬ್ರು ಅಧ್ಯಕ್ಷರು ಅವ್ರಿಗೇನ್ ಗೊತ್ತಿದೆ ಅದು ಹೇಳ್ತಾರೆ.